ಅಂದ್ರೆ ಯಾವಾಗಾದ್ರೂ ಬ್ರೆತ್ಲೆಸ್ನೆಸ್ ಆಗೋದು, ತುಂಬಾ ಸುಸ್ತಾಗೋದು ಮಾಡ್ತಾರ. ಲೋ ಬರ್ತ್ ವೇಟ್ ಬೇಬಿ ಅಲ್ವಾ, ಸೊ ಶಕ್ತಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಕಡಿಮೆ ಇರಬಹುದು ಶಕ್ತಿ. ಥೈರಾಯ್ಡ್ ಬಂದಾಗ ಐ ವಾಸ್ ರಿಯಲಿ ಹ್ಯಾಪಿ. ಸ್ವರ್ಣಪ್ರಾಶನನ ಲಿಟಲ್ಗೆ ಮತ್ತೆ ಅದಿತಿಗೆ ಹಾಕಿಸ್ಬೇಕಲ್ಲ, ಸೊ ಮನೆಗೇನೆ ತರಿಸ್ಕೊಳ್ಳೋಣ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಆಗ್ತಾರೆ, ಡೋಂಟ್ ವರಿ. ವ್ಯಾಕ್ಸಿನ್ ಹಾಕಿಸಿದಾಗ ಒಂದು 3 to 4 days ಮಕ್ಕಳಿಗೆ ಯಾವುದೇ ನೋ ಡಾಕ್ಟರ್, ಶಿ ಇಸ್ ಪರ್ಫೆಕ್ಟ್ಲಿ ಫೈನ್. ಇನ್ನೊಂದೇನು ಗೊತ್ತಾ ಖುಷಿ ಅಂತಂದ್ರೆ ಲಿಟ್ರಲಿ ಅಡಿಕ್ವೇಟ್ ವೇಟ್ ಗೇನ್ ಆಗಿದ್ದಾರೆ. 3 to 4K ಆಗ್ಬೋದು ಮೇಡಮ್ ಅಂತ ಹೇಳಿದ್ದಾರೆ. ಹಾಸ್ಪಿಟಲಿಗೆ ರೀಚ್ ಆಗೋ ಅಷ್ಟರಲ್ಲಿ 11 o'clock ಆಗಿತ್ತು. ಯೂಶಲಿ ವ್ಯಾಕ್ಸಿನಿಗೆ ಹೋಗುವಾಗ ಸ್ವಲ್ಪ ಬೇಗನೆ ಹೋಗ್ತೀವಿ, ಬಟ್ ಇವತ್ತು ಲೇಟ್ ಆಯಿತು. ಲಿಟಲ್ಗೆ ಸ್ನಾನ, ಅದಿತಿಗೆ ಸ್ನಾನ, ನಂದು ಕ್ರೂವಿದು ಎಲ್ಲನೂ ಲೇಟ್ ಆಗುತ್ತೆ ಅಲ್ಲ, ಸೊ ಲೇಟ್ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಹೊರಟ್ವಿ. ಲಿಟಲ್ಗೆ ವ್ಯಾಕ್ಸಿನು ಆ್ಯಂಡ್ ಅದಿತಿಗೆ ಒಂದು ಜನರಲ್ ಫಾಲೋ ಚೆಕಪ್ ಮಾಡಿಸ್ಬೇಕಾಗಿತ್ತು. 2.5 ವರ್ಷ ಆಗಿದೆ ಅಲ್ವಾ, ಸೊ ತುಂಬ ದಿನ ಆಗಿತ್ತು ಹಾಸ್ಪಿಟಲ್ಗೆ ಹೋಗಿ. ಅದಕ್ಕೋಸ್ಕರ ಇಬ್ರದ್ದು ಕೆಲಸ ಮುಗಿಯುತ್ತೆ ಒಂದೇ ದಿನ ಅಂತ ಅಂದ್ಬಿಟ್ಟು ಹೊರಟ್ವಿ ಹಾಸ್ಪಿಟಲ್ಗೆ. ಸುಬಾ ಓಯ್, ಕ್ರೂಬಿ ಕಾರ್ಡ್ ಇಸ್ಕೊಂಡು ಬರಕ್ಕೆ ಹೋಗಿದ್ರು. ನಾನು ಲಿಟಲೆ ಅದಿತಿ ಮತ್ತು ಕೂತಿದ್ವಿ. ಅಲ್ಲಿ ನನ್ನ ಫಾಲೋವರ್ ಒಬ್ಬರು ಬಂದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಹೊರಗಡೆ ಹೋದಾಗ ನಮ್ಮನ್ನು ಐಡೆಂಟಿಫೈ ಮಾಡಿ ಬಂದು ಮಾತಾಡ್ಸೋದು. ಅವ್ರು ಹೇಳ್ತಾಯಿದ್ರು, ಅದಿತಿ ಫೋನಲ್ಲೆಲ್ಲ ಎಷ್ಟು ಜಾಸ್ತಿ ಮಾತಾಡ್ತೀಯ, ಇವತ್ತು ಯಾಕೆ ಮಾತಾಡ್ತಾನೆ ಇಲ್ಲ ಅಂತ. ಅದಿತಿಗೆ ಒಂದು ಸ್ವಲ್ಪ ಏನೋ ಒಂಥರ ಹೊರಗಡೆ ಸಡನ್ನಾಗಿ ಯಾರಾದರೂ ಮಾತಾಡ್ಸಿದ್ರೆ ಅವ್ರಿಗೂ ಶೈ ಇರುತ್ತೆ. ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕೆ ಅದಿತಿ ಮಾತಾಡೋಲ್ಲ ಹಾಗೆ ಹೀಗೆ ಅಂತ. ಐ ಜಸ್ಟ್ ಲೆಟ್ ಹರ್ ಟೇಕ್ ಹರ್ ಓನ್ ಟೈಮ್ ಆ ರೀತಿ. ಅವರು ಆರೆಂಜ್ ಎಲ್ಲ ಕೊಟ್ಟರು, ಅದಿತಿ ಆರೆಂಜ್ ಎಲ್ಲ ಇಸ್ಕೊಂಡು ತುಂಬ ಚೆನ್ನಾಗಿ ಇತ್ತು. ಆ ಡ್ಯೂರೇಷನು ಒಂದು 15-20 minutes. ಏನಕ್ಕೂ ಲೇಟ್ ಆಯಿತು ರಿಜಿಸ್ಟ್ರೇಷನ್ ಹತ್ರ ಕಾರ್ಡೆಲ್ಲ ಇಸ್ಕೊಳ್ಳೋದು. ಸೊ ನಾವು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ. ತುಂಬ ದಿನದಿಂದ ಫಾಲೋ ಮಾಡ್ತಿದ್ವಿ. ಆ್ಯಕ್ಚುಲಿ ನೀವು ಹೇಳಿ ರೆಫರ್ ಮಾಡಿದ್ಮೇಲೆ ನಾವು ಈ ಹಾಸ್ಪಿಟಲ್ಗೆ ಬಂದಿದ್ದು. ಪಾಪಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇತ್ತು, ತುಂಬ ಚೆನ್ನಾಗಿ ಕ್ಯೂರ್ ಆಯಿತು ಅಂತೆಲ್ಲ ಹೇಳಿದ್ರು. ಖುಷಿ ಆಯಿತು. ಆಮೇಲೆ ಕಾರ್ಡ್ ಸಿಕ್ತು ನಮಗೆ, ಹೋದ್ವಿ ವ್ಯಾಕ್ಸಿನ್ಗೆ ಅಂದರೆ ಹಾಕ್ಸೋದಕ್ಕಿಂತ ಮುಂಚೆ ಪಾಪದು ವೆಯ್ಟು, ಹೈಟು, ಆಮೇಲೆ ಹೆಡ್ ಸರ್ಕಮ್ಸ್ಟೆನ್ಸು ಅದನ್ನೆಲ್ಲನೂ ಚೆಕ್ ಮಾಡ್ತಾರೆ. ಅದಾದಮೇಲೆ ವ್ಯಾಕ್ಸಿನ್ ಒಂದು ಜನರಲ್ ರೊಟೀನ್ ರೀತಿ ಅದೇ ರೀತಿ ಫಾಲೋ ಮಾಡೋದು. ಲಿಟಲ್ ವೆಯ್ಟ್ ಎಷ್ಟಿದೆ ಅಂತ ತುಂಬ ಮೆಸೇಜಸ್ಗಳು ರಿಸೀವ್ ಆಗ್ತಿದೆ ಆ್ಯಂಡ್ ಕಾಮೆಂಟ್ಸ್ ಸಹ ಮಾಡ್ತಿದ್ದೀರಾ ನೀವು. ನಾನು ಎಲ್ಲೂ ಹೇಳಿಲ್ಲ, ಬಿಕಾಸ್ ಇವತ್ತು ಹೋಗ್ತೀವಲ್ಲ ಹಾಸ್ಪಿಟಲ್ಗೆ, ನಮಗೂ ಒಂದು ಕ್ಲಾರಿಟಿ ಸಿಗತ್ತೆ ಅಂತ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಲಿಟಲ್ ಇದು ಡಾಕ್ಟರ್ ಏನು ಹೇಳಿದ್ರು, ಅದಿತಿ ಒಂದು ರೊಟೀನ್ ಚೆಕಪ್ ಮಾಡಿಸಿದ್ವಿ ಅಲ್ವಾ, ಅದಕ್ಕೂ ಹೇಳಿದ್ರು. ಆ್ಯಂಡ್ ಅದಿತಿ ಊಟ ಬಿಟ್ಬಿಟ್ಟಿದ್ರು. 1-2 months ಆಗಿತ್ತು, ತುಂಬ ಊಟನೇ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಡಾಕ್ಟ್ರು ಏನು ಹೇಳಿದ್ರು, ಏನೇನೆಲ್ಲ ಮೆಡಿಸಿನ್ ಆಗಿರಬಹುದು ಅಥವಾ ಗೈಡೆನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಎಲ್ಲನೂ ಶೇರ್ ಮಾಡಿದ್ದೀನಿ. ಸೊ ನಿಮಗೂ ಸಹ ಹೆಲ್ಪ್ ಆಗ್ಬೋದು. ತುಂಬ ಮೆಸೇಜಸ್ಗಳು ರಿಸೀವ್ ಆಗ್ತಿರುತ್ತೆ ರಿಗಾರ್ಡಿಂಗ್ ಮಕ್ಕಳು ಊಟನೇ ಮಾಡ್ತಿಲ್ಲ ಅಂತ. ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಆ್ಯಂಡ್ ವೆಯ್ಟ್ ಗೇನ್ ಸಹಾಯ ಆಗುತ್ತೆ, ವೆಯ್ಟ್ ಗೇನ್ ಇನ್ಕ್ರೀಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲ
ಬಾರೋ ಪಾಪ. ಸರಿ ಬಾಯ್. ಮನೆಗೆ ಬರೋ ಅಷ್ಟರಲ್ಲಿ 1:30 ಆಗೇ ಹೋಗ್ಬಿಟ್ಟಿತ್ತು ಊಟದ ಟೈಮು. ಕ್ರೂವಿ ಹೊರಗಡೆ ಊಟ ಕೊಡಿಸೋದಿಲ್ಲ ಈ ಟೈಮಲ್ಲಿ. ನಾನೇ ಮಾಡಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀನಿ ಅಲ್ವಾ, ಸೊ ಏನು ಹಾಕಿರ್ತಾರೆ ಅದೆಲ್ಲ ಊಟ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಮನೆಗೆ ಬಂದಿದ ತಕ್ಷಣ ನಾನು ಈ ಗಂಜಿ ಮಾಡಿಕೊಡಿ ಅಂತ ಹೇಳಿದೆ. ಇದು ಮೆಂತ್ಯ ಹಿಟ್ಟಿನ ಗಂಜಿ. ಇದನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯದು, ಬೆನ್ನಿಗೆ ಸೊಂಟಕ್ಕೆ ಎಲ್ಲ ತುಂಬ ಚೆನ್ನಾಗಿ ಶಕ್ತಿ ನೀಡುತ್ತೆ. ಕ್ರುವಿ ಮತ್ತು ಅದಿತಿ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಡ್ರಾಪ್ ಮಾಡಿ ಆಮೇಲೆ ಅವ್ರು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು. ಕ್ರುವಿಗೆ ಅಡುಗೆ ಮಾಡಿ ಊಟ ಮಾಡಿಸೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಗಂಜಿಗೆ ಏನೇನು ಹಾಕ್ತಿದ್ದಾರೆ ಅಂತಂದರೆ ಮೆಂತ್ಯ ಹಿಟ್ಟಿನ ಪೌಡರು, ಉದ್ದಿನ ಹಿಟ್ಟು ಅಂತ ಏನು ಹೇಳ್ತೀವಿ, ಆ ಪೌಡರು, ಒಂದು ಸ್ವಲ್ಪ ಬೆಲ್ಲ, ಅದಾದಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ಗಟ್ಟಿ ಅನಿಸುತ್ತೆ ಹೊಟ್ಟೆಗೆ. ಅಯ್ಯೋ ಇಷ್ಟು ಅಂತ ಏನಿಲ್ಲ, ಒಂದು ಊಟಕ್ಕೆ ಏನು ನಾವು ಒಂದು ಊಟ ಮಾಡ್ತೀವೋ ಆ ಒಂದು ಡ್ಯೂರೇಷನ್ಗೂ ಇದನ್ನು ತೊಗೊಳ್ಬೋದು. ಫುಲ್ ಫಿಲ್ಲಿಂಗ್ ಆಗಿರುತ್ತೆ ಹೊಟ್ಟೆಗೆ. ಇದನ್ನು ಮುದ್ದೆನೂ ಸಹ ಮಾಡ್ಕೊಂಡು ತಿನ್ಬೋದು, ಆದರೆ ಕ್ರುವಿಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ. ಈ ರೀತಿ ಗಂಜಿ ಈಸಿಯಾಗಿ ಮಾಡಿಕೊಟ್ಬಿಡ್ತಾರೆ. ಸೊ ಎವ್ರಿ ಡೇ 1 ಟೈಮ್ ನಾನು ಈ ಗಂಜಿ ಕುಡಿತೀನಿ. ಈ ದಿನಾಗ್ಲೂ ನಾನು ಒಂದು 11 ಗಂಟೆ ಹಾಗೆ ಗಂಜಿ ಮಾಡಿಕೊಡ್ತಿದ್ರು ಹೊರಡೋದಕ್ಕಿಂತ ಮುಂಚೆ, ಬ್ರೇಕ್ಫಾಸ್ಟ್ ಆದಮೇಲೆ. ಇವತ್ತು ಎನಿವೇ ಊಟ ಆದಮೇಲೆ ಏನು ಮಾಡೋದು, ಅನ್ನ ಮತ್ತು ತುಪ್ಪ ತಿಂತೀಯ ಅಂತೆಲ್ಲ ಕೇಳಿದ್ರು. ಅನ್ನ ಇಟ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಗಂಜಿ ಮಾಡಿಕೊಟ್ಬಿಡಿ ಅಂತ ಈಸಿಯಾಗಿ ಆಪ್ಷನ್ ಹೇಳಿದೆ. ನಾನು ಅಷ್ಟೇ, ಅವ್ರು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತಾರೋ ನಾನು ಅದೇ ರೀತಿ ಫ್ಲೆಕ್ಸಿಬಲ್ ಆಗಿರ್ತೀನಿ. ಕೆಲವೊಂದು ಸಲ ಲೇಟಾಗಿ ಬಂದಾಗ ತರಕಾರಿನೇ ಇರೋದಿಲ್ಲ, ಅಂದರೆ ಪಲ್ಯ ಮಾಡಬೇಕಾ, ಸೊಪ್ಪಿನ ಪಲ್ಯ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ನಾನೇ ಹೇಳ್ತೀನಿ ಪರವಾಗಿಲ್ಲ ತುಪ್ಪ ಅನ್ನ ಕೊಡಿ ತಿಂತೀನಿ ಅಂತ. ಸೊ ಆ ರೀತಿ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ. ನಾನು ಕಾಂಪ್ಲಿಕೇಶನ್ ಆಗಿ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಆ ರೀತಿ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಾಣಂತನ ನಡೀತಾ ಇದೆ. ಐ ಆಮ್ ಹ್ಯಾಪಿ ದಟ್ ಹಿ ಈಸ್ ಸೋ ಸಪೋರ್ಟಿವ್ ಆ್ಯಂಡ್ ನನಗೆ ಸಪೋರ್ಟ್ ಸಿಗ್ತಿದೆ ನಾನು ಏನೇನೆಲ್ಲ ಈ ಒಂದು ಇದನ್ನು ಮಾಡೋದಕ್ಕೆ. ಸೊ ಎಸ್, ಎಲ್ಲನೂ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತೀವಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ ಅಂತ. ಸೊ ಅದಿಲ್ಲ ಅಂತಂದರೆ ಎವ್ರಿವೇರ್ ದ ಕಾನ್ಫ್ಲಿಕ್ಟ್ ಸ್ಟಾರ್ಟ್. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ನಮ್ಮಿಂದನೇ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಆ ಪರ್ಸನು ಹೇಗಿರ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಯಾವುದೇ ಸಂಬಂಧ ಇರ್ಬೋದು, ಅಮ್ಮ ಮಕ್ಕಳು ಇರಬಹುದು ಅಥವಾ ಗಂಡ ಹೆಂಡತಿ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಪರ್ಟಿಕ್ಯುಲರ್ ಸಿಚುಯೇಷನ್ಸ್ ಅಂತ ಹೇಳುತ್ತೆ. ಕೆಲವೊಂದು ಸಲ ಏನು ತಪ್ಪು ಮಾಡಿಲ್ಲ ಅಂತಂದ್ರೂ ಬ್ಲೇಮ್ ಮಾಡುವಂತಹ ಬ್ಲೇಮಿಂಗ್ ಗೇಮ್ಸು ಸಹ ಇರುತ್ತೆ. ಐ ಹ್ಯಾವ್ ಫೇಸ್ ದಟ್ ಟು. ಸೊ ನೋ ಪ್ರಾಬ್ಲಮ್. ಈಗ ಚೆನ್ನಾಗಿದ್ದೀನಾ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಪ್ರೆಸೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಏನಾಗುತ್ತೆ, ಪಾಸ್ಟ್ ಏನಾಯಿತು ಅನ್ನೋದಕ್ಕಿಂತ ಪ್ರೆಸೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಐ ಲಿವ್ ಫಾರ್ ದ ಪ್ರೆಸೆಂಟ್. ಸೊ ಗಂಜಿ ರೆಡಿ ಆಯಿತು. ನಾನು ಕುಡಿದು ಲಿಟಲಾಗಿ ಫೀಡ್ ಮಾಡಿಸಿ ಮಲಗಿಸಿ, ಅದಿತಿನೂ ಮಲಗಿಸಿ ನಾನು ರೆಸ್ಟ್ ಮಾಡಿದೆ. ವ್ಯಾಕ್ಸಿನ್ ಕುಡಿಸ್ಕೊಂಡು ಬಂದಿದ್ದೀವಿ. ಆರಾಮಾಗಿ ಮಲ್ಕೊಂಡಿದ್ದಾರೆ. ಕ್ಯಾಲ್ಪೋಲ್ ಸಹ ಕುಡಿ ಅಂತ ಹೇಳಿದ್ರು ಡಾಕ್ಟರ್. ಸೊ ಕೊಟ್ಟಿದ್ದೀನಿ, ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಸೊ ಈವ್ನಿಂಗ್ ಆಗಿದೆ. ಅದಿತಿ ಅವ್ರದ್ದು ನ್ಯಾಪ್ ಆಯಿತು. ಸೊ ಆಚೆ ಆಟಾಡೋಕ್ಕೆ ಹೋಗಿದ್ದಾರೆ. ಸೊ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 5 o'clock ಆಗಿದೆ. ಇವಾಗ ಎದ್ದು ಲಿಟಲ್ಗೆ ಒಂದ್ಸಲ ಫೀಡ್ ಮಾಡಿಸಿ ಅದಿತಿನ ಎಬ್ಸಿ ಅವ್ರಿಗೆ ಹಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಅದಿತಿ ಆಟಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ. ಎವ್ರಿ ಡೇ ಹಣ್ಣು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಈಗ ಕಾನ್ಸ್ಟಿಪೇಷನ್ ಎಲ್ಲ ಆಗುತ್ತಲ್ಲ, ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕಾನ್ಸ್ಟಿಪೇಷನ್ ರಿಲೇಟೆಡ್. ಅದನ್ನು ನೀವೇನು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಯಾವ್ಯಾವ ಹಣ್ಣು ತಿನ್ನಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ವಿಡಿಯೋದಲ್ಲಿ, ಬಟ್ ಐ ಸ್ಕಿಪ್ ದಟ್, ಆ ಪಾರ್ಟ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಯಾವ್ಯಾವ ಹಣ್ಣು ತಿನ್ನಬೇಕು ಅಂತಂದರೆ ಆ್ಯಪಲ್ ತಿನ್ಬೋದು, ದಾಳಿಂಬೆ, ಸಪೋಟ ಹಣ್ಣು, ಪಪಾಯ, ಕಿವಿ, ಆರೆಂಜಸ್, ತುಂಬ ಆರೆಂಜಸ್ನ ತಿನ್ನಿ, ತುಂಬ ಒಳ್ಳೆಯದು. ಯಾಕಂತಂದರೆ ಈಗ ವಿಟಮಿನ್ ಸಿ ನಮಗೆ ಬೇಕು, ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತಿರ್ತೀವಿ ಅಲ್ವಾ, ಸೊ ತುಂಬ ಒಳ್ಳೆಯದು. ಸೊ ಕ್ರೂವಿ ಹೊರಟರು ಅವರ ಒಂದು ಕೆಲಸಕ್ಕೆ. ನಾನು ಅದಿತಿ ಮತ್ತು ಲಿಟಲ್ಗೆ ಫೀಡ್ ಮಾಡಿಸಿ ಬಂದಿದ ತಕ್ಷಣ ಕ್ಯಾಲ್ಪಾಲ್ ಹಾಕ್ತೆ. ಡಾಕ್ಟರ್ ಹೇಳಿದರು ಕ್ಯಾಲ್ಪಾಲ್ ಹಾಕಿ, ಮತ್ತು ಇವತ್ತು ನೈಟು ಹಾಕಬೇಕು ಅಷ್ಟೇ. ಜ್ವರ ಬಂದ್ರೂ ಹಾಕಿ, ಜ್ವರ ಬಂದಿಲ್ಲ ಅಂದ್ರೂ ಹಾಕಿ ಅಂತ ಹೇಳಿದ್ದಾರೆ. ಸೊ ಲಿಟಲೇ ಏನು ಆರಾಮಾಗಿದ್ದಾರೆ, ಯಾವುದೇ ರೀತಿ ಹಠ ಆ ಥರ ಏನೂ ಮಾಡಿಲ್ಲ. ಇನ್ನೂ ಪೇಯ್ನ್ದು ಅವ್ರಿಗೆ ಗೊತ್ತಾಗ್ತಿಲ್ವೋ ಗೊತ್ತಿಲ್ಲ. ಇವನ್ ಅದಿತಿ ಆಲ್ಸೋ ನಾಟ್ ಕ್ರ್ಯಾಂಕಿ ಡ್ಯೂರಿಂಗ್ ವ್ಯಾಕ್ಸಿನೇಷನ್. ಸೊ ಎಕ್ಸ್ಪೆಕ್ಟಿಂಗ್ ಅದೇ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕ್ರೂವಿಗೂ ಹೇಳಿದ್ದೀನಿ ಸ್ವಲ್ಪ ಬೇಗ ಬನ್ನಿ, ನಂಗೆ ಒಬ್ಳಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಇಫ್ ಶಿ ಕ್ರೈಸ್ ಅಂತ. ಸೊ ನೋಡಬೇಕು. ಅದಿತಿ ಎದ್ದರು, ಅವರು ನಿದ್ದೆ ಮಾಡಿದ್ರು, ಅವರು ಎದ್ದರು. ಸೊ ಆಟಾಡ್ತೀನಿ ಅಂತ ಆಚೆ ಹೋದರು. ಸೊ ನಾನು ಹಾಗೇ ಆ್ಯಪಲ್ ಆ್ಯಂಡ್ ಪೊಮೊಗ್ರನೇಟ್ ಎವ್ರಿ ಡೇ ಹಣ್ಣು ತಿಂತೀವಿ.
ಸೊ ಹಾಗೆಯೇ ಈವ್ನಿಂಗ್ ಆಯ್ತಲ್ಲ, ಸೊ ಅದಿತಿಗೂ ಸ್ನ್ಯಾಕ್ ಆಗುತ್ತೆ. ಆ್ಯಂಡ್ ಕೃವಿ ಬಂದಮೇಲೆ ಕಾಫಿ ಮಾಡಿಕೊಡೋದು, ಒಂದು 5:30-6 ಗಂಟೆ ಆಗುತ್ತೆ ಅವ್ರು ಬರೋದು. ಸೊ ಅಷ್ಟರಲ್ಲಿ ಹಣ್ಣು ತಿಂದಿರಿ ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಿಟಲಿ ಎಷ್ಟು ವೆಯ್ಟ್ ಇದ್ದಾರೆ. ಆ್ಯಂಡ್ ಅದಿತಿಗೂ ಇವತ್ತು ಜನರಲ್ ಚೆಕಪ್ ಆಯಿತು. ಏನೇನೆಲ್ಲ ಹೇಳಿದ್ರು, ಅದಿತಿಗೆ ಕೆಲವು ಮೆಡಿಸಿನ್ನ ಬರ್ಕೊಟ್ರು, ಏನಕ್ಕೆ ಏನು ಅಂತ ಎಲ್ಲ ನಾನು ಶೇರ್ ಮಾಡ್ತೀನಿ. ಅದಿತಿದು ರಿಲೇಟೆಡ್ ಮಾತಾಡೋದಾದರೆ, ಆ್ಯಂಡ್ ಇನ್ನೊಂದೇನು ಗೊತ್ತಾ ಖುಷಿ ಅಂತಂದರೆ, ಲಿಟ್ರಲಿ ಅಡಿಕ್ವೇಟ್ ವೆಯ್ಟ್ ಗೇನ್ ಆಗಿದ್ದಾರೆ. ಎವ್ರಿಥಿಂಗ್ ಇಸ್ ಫೈನ್, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಆ್ಯಂಡ್ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಆಲ್ಮೋಸ್ಟ್ 60% ಕತ್ ನಿಂತಿದೆ ಅಂತ ಹೇಳಿದ್ರು. ಐ ವಾಸ್ ರಿಯಲಿ ಹ್ಯಾಪಿ. ಎಸ್. ಸೊ ಅದಿತಿಗೆ ಜನರಲ್ ಚೆಕಪ್ಪು, ಅವ್ರಿಗೆ ಸ್ವರ್ಣಪ್ರಾಶನ ಹಾಕ್ಸೋದಕ್ಕೆ ಮಾತ್ರ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು. ಟಚ್ ವುಡ್, ಹರ್ ಇಮ್ಯುನಿಟಿ ಇಸ್ ವೆರಿ ನೈಸ್, ಗುಡ್. ಫ್ರೀಕ್ವೆಂಟಾಗಿ ಜ್ವರ, ಫ್ರೀಕ್ವೆಂಟಾಗಿ ಕೋಲ್ಡ್ ಬರೋದಿಲ್ಲ. ನನಗೆ ಅನ್ಸೋದು ನಾವು ಕೊಡುವಂತಹ ಆಹಾರ ಆ್ಯಂಡ್ ಆಲ್ಸೋ ಸ್ವರ್ಣಪ್ರಾಶನ ತುಂಬ ಹೆಲ್ಪ್ ಮಾಡಿದೆ. ಓಕೆನಾ, ದಟ್ ಈಸ್ ಒನ್. ಆ್ಯಂಡ್ ಯಾಕೆ ಜನರಲ್ ಚೆಕಪ್ ಮಾಡಿಸಿದ್ವಿ ಅಂತಂದರೆ, ಅದಿತಿ ಫ್ರಮ್ ಪಾಸ್ಟ್ 2 ಮಂತ್ಸಿಂದ ಅಷ್ಟು ಚೆನ್ನಾಗಿ ಊಟ ಮಾಡ್ತಿಲ್ಲ. ಅಷ್ಟು ಅಂತಂದರೆ ಒಬ್ವಿಯಸ್ಲಿ ಈಗೆಲ್ಲ ಮಕ್ಳುಗಳು ಅದು ಮಾಡೇ ಮಾಡ್ತಾರೆ, ಊಟ ಸರಿಯಾಗಿ ಮಾಡಲ್ಲ ಆಫ್ಟರ್ 1 ಇಯರ್. ಸೊ ದೇ ಸ್ಕಿಪ್ ಮೀಲ್. ಯಾಕೆ ಅಂತ ಅಂದರೆ ಶಿ ಯೂಸ್ ಟು ಸ್ಕಿಪ್ ಮೋರ್, ಕಡಿಮೆ ತಿಂತಾಯಿದ್ರು, ಅಪೆಟೈಟ್ ಎಲ್ಲ ತುಂಬ ಕಡಿಮೆ ಆಗಿತ್ತು. ಸೊ ಅದನ್ನು ಒಂದ್ಸಲ ತೋರಿಸೋಣ. ಎನಿವೇ 6 ಮಂತ್ಸ್ ಆಗಿದೆ ನಾವು ಅದಿತಿಗೆ ಜಂತುಳದ್ದು ಒಂದು ಸಪ್ಲಿಮೆಂಟ್ನ ಕೊಡಿಸಿ. ಸೊ ಅದಕ್ಕೋಸ್ಕರ ಎನಿವೇ ಲಿಟಲಿಗೆ ಹೋದಾಗ ತೋರಿಸೋಣ ಅಂತ ಪ್ಲಾನ್ ಇತ್ತು. ಸೊ ತೋರಿಸಿದಾಗ ಅವ್ರು ಹೇಳಿದ್ರು, ಎನಿವೇ ಆಲ್ರೆಡಿ 6 ಮಂತ್ಸ್ ಆಗಿದೆ ಅಲ್ವಾ, ಜಂತುಳದ್ದು ಸಪ್ಲಿಮೆಂಟ್ನ ಕೊಟ್ಟು, ಸೊ ಒಂದ್ಸಲ ಕೊಡಿ, ಅದು ಇರ್ಬೋದು. ಆ್ಯಂಡ್ ನಿಮಗೆ ಗೊತ್ತಿದ್ರೆ ಐ ಥಿಂಕ್ 1 ಇಯರ್ ಮೇಲೆ ಆಗಿದೆ. ಅದಿತಿಗೆ ಲೋ ಇದು HB ಇತ್ತು, HB ಲೆವೆಲ್ ಕೌಂಟು ಕಡಿಮೆ ಇತ್ತು. ಸೊ ಅದನ್ನು ಕೇಳಿದೆ, ಈ ರೀತಿ ಇನ್ನೊಂದ್ಸಲ ಚೆಕ್ ಮಾಡಿಸ್ಬೇಕಂತ. ನಂಗೆ ಆ್ಯಕ್ಚುಲಿ ಸ್ವಲ್ಪ ಭಯ, ಏನಕ್ಕಂತಂದರೆ ನಾನು ಅನಿಮಿಕ್. ಓಕೆನಾ, ಸೊ ನನಗೆ ತುಂಬ ಕಡಿಮೆ ಆಗಿಬಿಡುತ್ತೆ. ನಾನು MSc ಇದ್ದಾಗ ಒಂದ್ಸಲ 5 ಆಗಿಬಿಟ್ಟಿದೆ ನನಗೆ HB ಲೆವೆಲ್ಲು. ಐ ವಾಸ್ ಆ್ಯಕ್ಟಿವ್, ಕಾಲೇಜಿಗೆ ಹೋಗ್ತಿದ್ದೆ, ಬೆಳಗ್ಗೆ 4ವರೆಗೆ ಅದು ಪ್ರೆಸೆಂಟೇಷನ್ಗೆಲ್ಲ ರೆಡಿ ಮಾಡಿಕೊಂಡು ತುಂಬ ಹೆಕ್ಟಿಕ್ ಇತ್ತು ನನ್ನ MSc ಪೀರಿಯಡ್. ಓಕೆನಾ, ಸೊ ಅವಾಗ ಆ್ಯಕ್ಚುಲಿ ನನಗೆ ಥೈರಾಯ್ಡ್ ಸಹ ಬಂದುಬಿಟ್ಟಿತ್ತು, ಗೊತ್ತಾ. ಗೊತ್ತೇ ಇರಲಿಲ್ಲ ಥೈರಾಯ್ಡ್ ಇದೆ ಅಂತ. ಆ್ಯಂಡ್ ನಂಗೆ ಥೈರಾಯ್ಡ್ ಬಂದಾಗ ಐ ವಾಸ್ ರಿಯಲಿ ಹ್ಯಾಪಿ. ಗೊತ್ತಿಲ್ಲ ಥೈರಾಯ್ಡ್ ಬಂದ ಎಷ್ಟು ಜನ ಭಯಪಡ್ತಾರೆ. ನನಗೆ ಏನಕ್ಕೆ ಹ್ಯಾಪಿ ಆಗಿದೆ ಅಂದರೆ, ಥೈರಾಯ್ಡಿಂದ ನಾನು ದಪ್ಪ ಆಗ್ಬೋದು ಅಂತ. ನಾನು ಅವಾಗ ಅರೌಂಡ್ MScಯಲ್ಲಿ ಎಷ್ಟು kg ಇದ್ದೆ ಗೊತ್ತಾ, 40, 41, 42 ಅಷ್ಟೇ ಇದ್ದಿದ್ದು. ಈಗಲೂ ಅಷ್ಟೇ, ಏನು 46, 40, 50 ಒಳಗಡೆನೆ, ಮೇಲೆ ಹೋಗಲ್ಲ. ಈಗ ಆ್ಯಕ್ಚುಲಿ ಜಾಸ್ತಿ ಇದ್ದೀನಿ. ಇವತ್ತು ನಾನು ಚೆಕ್ ಮಾಡಿಸ್ದೆ, ಎಷ್ಟಿದ್ದೀನಿ ಗೊತ್ತಾ, ಇವಾಗ 53 ಇದ್ದೀನಿ. ನಂಗೆ ಫುಲ್ಲು ಖುಷಿ, ಇಷ್ಟೇ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೃವಿನೂ ಹೇಳ್ತಿದ್ರು. ಬಟ್ ತುಂಬ ಬೇಗ ಸಣ್ಣ ಆಗ್ಬಿಡ್ತೀನಿ, ಅದೇ ನನ್ನ ಪ್ರಾಬ್ಲಮ್. ಸೊ ಅದಿತಿನೂ ಎಷ್ಟು ವೆಯ್ಟ್ ಇದ್ದಾರೆ, ಏನೆಲ್ಲ ಹೇಳಿದ್ರು ಅಂತ ಹೇಳ್ತೀನಿ. ಸೊ ಬ್ಲಡ್ ಚೆಕಪ್ ಮಾಡಿಸ್ಬೇಕಾ ಡಾಕ್ಟರ್ ಅಂತ ಕೇಳಿದೆ. ಎಷ್ಟಿತ್ತು ಅಂತ ಕೇಳಿದ್ರು. 1 ಸೆಕೆಂಡ್, ನಾನು ಸ್ವಲ್ಪ ವರ್ಕೊಂಡು ಕೂತ್ಕೊಳ್ತೀನಿ. ಬಟ್ಟೆ ಎಲ್ಲ ಕಟ್ಟಿದ್ದೀನಿ, ಬಟ್ ಸ್ಟಿಲ್ ಐ ಮೇಕ್ ಶ್ಯೂರ್ ದ ಸಿಟ್ಟಿಂಗ್ ಪೊಸಿಷನ್. ಓಕೆ, ಯಾ. ಸೊ ಇದನ್ನು ಕೊಡಬೇಕಾ ಅಂತ ಕೇಳಿದ್ವಿ ನಾವು, ಟೆಸ್ಟ್ ಮಾಡಿಸ್ಬೇಕಾ ಅಂತ ಕೇಳಿದ್ವಿ. ಡಾಕ್ಟರ್ ಸೆಡ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಅಂದರೆ ನಾನು ಹೇಳಿದೆ, ಇಲ್ಲಿ ಒಂದೊಂದ್ಸಲ ಕಣ್ಣಲ್ಲಿ ನೋಡಿದಾಗ ಪೇಲ್ ಕಾಣುತ್ತೆ. ಆ್ಯಕ್ಚುಲಿ ಅದೇನು ಡಿಟರ್ಮೈನ್ ಮಾಡಲ್ಲ ಎಷ್ಟು HB ಇದೆ ಅಂತ. ನಥಿಂಗ್ ಟು ಬಿ ವರಿಡ್ ಇಫ್ ಶಿ ಇಸ್ ಆಕ್ಟಿವ್. ಅಂದರೆ ಯಾವಾಗಾದರೂ ಬ್ರೆತ್ಲೆಸ್ನೆಸ್ ಆಗೋದು, ತುಂಬ ಸುಸ್ತಾಗೋದು ಮಾಡ್ತಾರ ಆಟ ಆಡುವಾಗ ಅಂತ ಹೇಳಿದ್ರು. ನೋ ಡಾಕ್ಟರ್, ಶಿ ಇಸ್ ಪರ್ಫೆಕ್ಟ್ಲಿ ಫೈನ್, ತುಂಬ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದೆ ನಾನು. ಆಗೇನಿಲ್ಲ. ಸಪ್ಲಿಮೆಂಟ್ ಎನಿವೆ ಆಹಾರ ಚೆನ್ನಾಗಿ ಕೊಡಿ, ಹಣ್ಣು ತರಕಾರಿ ಸೊಪ್ಪು ಅದನ್ನೆಲ್ಲ ಮೇಂಟೈನ್ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಎನಿವೆ ಇವಾಗ ಏನು ವೆಯ್ಟ್ ಗೇನ್ ಸ್ವಲ್ಪ, ಅಂದರೆ ಅವ್ರದ್ದು ವೆಯ್ಟ್ ಗೇನ್ ಎಷ್ಟಿದೆ ಇವಾಗ, ಎಷ್ಟಾಗಿದ್ದಾರೆ ಅಂದರೆ ಕಡಿಮೆನೂ ಆಗಲ್ಲ, ಅವ್ರು ಜಾಸ್ತಿನೂ ಆಗಲ್ಲ, ಅಷ್ಟೇ ಇದ್ದಾರೆ. 11.4 ಇದ್ದಾರೆ. 11 kg 600 ಗ್ರಾಮ್, ಈ ಒಂದು ಬಿಟ್ವೀನಲ್ಲೇ ಅವ್ರು ಇರ್ತಾರೆ. ಸೊ ಇವಾಗ ಒಂದು 200 ಗ್ರಾಮ್ ಕಡಿಮೆ ಆಗಿದ್ದಾರೆ. ಹಾಸ್ಪಿಟಲಲ್ಲಿ ನನ್ನ ಡೆಲಿವರಿ ಟೈಮಲ್ಲಿ 11 kg 600 ಗ್ರಾಮ್ ಇದ್ರು. ಸೊ ಇವಾಗ 11 kg 400 ಗ್ರಾಮ್ ಆಗಿದ್ದಾರೆ. ಮೊನ್ನೆ ಒಂದ್ಸಲ ಜ್ವರ ಬಂದಿತ್ತು, ಅವಾಗ ಒಂದು ಸ್ವಲ್ಪ ಡಿಸೆಂಟ್ರಿ ಥರ ಆಯಿತು, ಸ್ವಲ್ಪ ಜಾಸ್ತಿ ಲೂಸ್ ಸ್ಟೂಲ್ ಎಲ್ಲ ಆಯಿತು. ಸೊ ಅದರಿಂದ ಮೇ ಬಿ ಅಂತ ಅನಿಸುತ್ತೆ. ಸೊ ಶಿ ಇಸ್ ಫೈನ್, ಆ್ಯಕ್ಟಿವ್ ಆಗಿದ್ದಾರೆ ಅಲ್ವಾ, ನಥಿಂಗ್ ಟು, ನಮಗೇನು ವೆಯ್ಟ್ ಏನು ಮ್ಯಾಟರೇ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಇವಾಗ ಬ್ಯಾಂಡಿ ಸಿರಪ್ ಅಂತ ಕೊಟ್ಟಿದ್ದಾರೆ, ಅದು ಜಂತುಳಕ್ಕೆ ಹಾಕೋದು. ಇವತ್ತು ಒಂದಿನ ಹಾಕಬೇಕಷ್ಟೇ. ಸೊ ಅದನ್ನು ಹಾಕಿದ್ಮೇಲೆ 1 ತಿಂಗಳಲ್ಲಿ ಅವರು 300ರಿಂದ ಒಂದು 500 ಗ್ರಾಮ್ ಅಷ್ಟು ಹಾಕಬೇಕು. ಅದಾಗಿಲ್ಲ ಅಂತಂದರೆ ಬೇರೆ ಸಪ್ಲಿಮೆಂಟ್ಸ್ ನಾನು ಬರ್ಕೊಡ್ತೀನಿ. ಯಾಕಂತಂದರೆ ಈಗ 2 ವರ್ಷ 3 ವರ್ಷ ಆದಮೇಲೆ ಮಕ್ಕಳಿಗೆ ಜಾಸ್ತಿ ಫ್ರೀಕ್ವೆಂಟ್ ಆಗಿ ಕೋಲ್ಡು ಫೀವರ್ ಆಗ್ತಿರುತ್ತೆ. ಯಾಕಂತಂದರೆ ಅವರು ಬೇರೆ ಮಕ್ಳ ಜೊತೆ ಬೆರೀತಿರ್ತಾರೆ, ಅದೆಲ್ಲ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿದ್ದಾರೆ. ಅದು ಒಂದಿದೆ. ನೆಕ್ಸ್ಟ್ ಎನಿವೇ ಲಿಟಲ್ ಏನು ಓಡಾಡ್ತಿದೆ, ಲಿಟಲ್ ಏಗೇನು 14 ವೀಕ್ಸ್ಗೆ ಒಂದು ವ್ಯಾಕ್ಸಿನ್ ಇದೆ, ಆ ಟೈಮಲ್ಲೂ ಹೋಗ್ಬೇಕಲ್ವ. ಸೊ ಅವಾಗ ಚೆಕ್ ಮಾಡಿಸ್ಬೇಕು. ಸೊ ಅದಿತಿ ಹೈಟ್ ಎಲ್ಲ ಚೆನ್ನಾಗಿದ್ದಾರೆ. ಹೈಟ್ ಆ್ಯಕ್ಚುಲಿ 2 ಸೆಂಟಿಮೀಟರ್ ಉದ್ದನೇ ಇದ್ದಾರೆ ಅವ್ರ ಏಜ್ಗೆ.
ವೆಯ್ಟು ಏನು ತೊಂದರೆ ಇಲ್ಲ. ಊಟದ ಒಂದು ವಿಚಾರವಾಗಿ ಮೇ ಬಿ ಮಕ್ಕಳು ಆಟದ ಗಮನಲ್ಲಿ ಊಟ ಮಾಡಲ್ಲ ಅಂತ ಅದು ನಂಗೆ ಗೊತ್ತಿದೆ ಅದಿತಿ ಎಷ್ಟು ತಿಂತಾರೆ ಅಂತ. ಬಟ್ ಶಿ ಈಸ್ ನಾಟ್ ಈಟಿಂಗ್. ಒಂದು 3 days ಬ್ಯಾಕ್ ಅಂತೂ ಬೆಳಗ್ಗೆನೂ ಏನು ತಿಂದಿಲ್ಲ, ಮಧ್ಯಾಹ್ನನೂ ಏನು ತಿಂದಿಲ್ಲ, ನೈಟು ಏನು ತಿಂದಿಲ್ಲ, ಆ ರೀತಿ ಮಾಡ್ತಾ ಇದ್ರ. ಸೊ ಅದಕ್ಕೋಸ್ಕರ ಎನಿವೆ ತೋರಿಸೋಣ ಅಂತ ಸೊ ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದೇನು ಟೆನ್ಷನ್ ಇಲ್ಲ ಆ್ಯಕ್ಚುಲಿ. ಶಿ ಈಸ್ ಪ್ಲೇಯಬಲ್, ಆರಾಮಾಗಿರ್ತಾರೆ, ಏನು ಕ್ರ್ಯಾಂಕಿ ಮಾಡಲ್ಲ, ಏನು ಬೇಕೋ ಕೇಳ್ಬಿಟ್ಟು ಇಸ್ಕೊಂಡು ತಿಂತಾರೆ. ಹಣ್ಣು ಬೇಕು ಅಂತಂದ್ರೆ ಹಣ್ಣು ಕೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಹಣ್ಣು ತಂದಿದ್ದಾರೆ ಅಂತ. ಆ್ಯಂಡ್ ಆಲ್ಸೋ ಅವ್ರನ್ನೇ ಕರ್ಕೊಂಡು ಹೋಗ್ತಾರಲ್ಲ ಕುರುವಿ, ಕೇಳ್ತಾರೆ ಇವತ್ತು ಅದನ್ನ ಮಾಡ್ಕೊಡಿ ಇದನ್ನ ಮಾಡ್ಕೊಡಿ. ನಿನ್ನೆ ಕ್ರುವಿನ್ ಕೇಳಿದ್ದಾರೆ ನಂಗೆ ಟೊಮೆಟೊ ಬಾತ್ ಮಾಡ್ಕೊಡು ಅಂತ. ಆ್ಯಕ್ಚುಲಿ ಕ್ರುವಿನ ಅದೇ ರೀತಿ ಮಾಡಿಸಿದ್ದು. ಹೋಗೋ ಬಾ ಕ್ಯೂಟಾಗಿ ಮಾತಾಡಿಸ್ತಾರೆ. ಕೊಡು ಡ್ಯಾಡಾ ಟೊಮೆಟೊ ಬಾತ್ ಮಾಡ್ಕೊಡು. ಮಗಳು ಕೇಳಕ್ಕೆ 10 ನಿಮಿಷದಲ್ಲಿ ಟೊಮೆಟೊ ಬಾತ್ ರೆಡಿ. ನಾನು ಅದೇ ಹೇಳ್ತಿದ್ದೆ. ನಾನೇನಾದರೂ ಕೇಳಿದ್ರೆ ಏನೋ ಮಾಡ್ಕೊಡ್ತಾರೆ ಪಾಪ, ಇಲ್ಲ ಅಂತ ಹೇಳಬಾರ್ದು, ಮಾಡ್ಕೊಡ್ತಾರೆ. ಎಷ್ಟು ಇದು ಮಾಡ್ತೀಯ. ಬಟ್ ಮಗಳು ಕೇಳಿದ ತಕ್ಷಣ ಎಷ್ಟು ಪಾಪ ಅದಿತಿ ಎಲ್ಲಿ ಹೋಗ್ತಾಳೆ ಆ ರೀತಿ. ಅಂದರೆ ನಾವು ಯೂಶಲಿ ಅದೇ ಥರ ಮಾತಾಡ್ಕೊಳ್ತೀವಿ. ಎಲ್ಲಿ ಹೋಗ್ತಾಳೆ ಪಾಪ ಅಲ್ವಾ, ನಾವೇ ಅಲ್ವಾ ಅವಳಿಗೆ ಆ ಥರ. ಅಂದರೆ ಒಂಥರ ನಾನು ಹೇಳಿದ್ನಲ್ಲ, ಎಷ್ಟೊಂದು ಸಲ ಹೇಳಿದ್ದೀನಿ, ಈಸ್ ಅ ವೆರಿ ಗಿಲ್ಟಿ ಡ್ಯಾಡ ಪಾಪ. ಸೊ ಅದಿತಿದು ಅಷ್ಟೇ, ಓಕೆನಾ. ಸೊ ಶಿ ಇಸ್ ಹೆಲ್ದಿ. ಬ್ಯಾಂಡಿ ಸಿರಪ್ ಕೊಟ್ಟಿದ್ದಾರೆ, ಇವತ್ತು ಕೊಡಬೇಕು. ಎವ್ರಿ 6 months ಪ್ಲೀಸ್ ನಿಮ್ಮ ಮಕ್ಕಳಿಗೆ 1.5 ವರ್ಷ ಆದಮೇಲೆ 1 ವರ್ಷ ಆದ್ಮೇಲೆನೇ ನೀವು ಸಪ್ಲಿಮೆಂಟ್ಸ್ನ ಕೊಡಿಸ್ಲೇಬೇಕು. ಜಂತುಳದು ಇಲ್ಲ ಅಂತಂದ್ರೆ ಮಕ್ಕಳಿಗೆ ಹೊಟ್ಟೆ ಒಳಗಡೆ ಜಂತುಳ ಇದ್ರೆ ಊಟ ಸರಿಯಾಗಿ ಮಾಡಲ್ಲ, ವೆಯ್ಟ್ ಗೇನ್ ಸಹ ಆಗಲ್ಲ. ಯಾಕೆ ವೆಯ್ಟ್ ಗೇನ್ ಆಗಲ್ಲ ಅಂತಂದ್ರೆ ಮಕ್ಕಳು ತಿನ್ನುವಂತಹ ನ್ಯೂಟ್ರಿಷನ್ ಎಲ್ಲ ಹೊಟ್ಟೆ ಒಳಗಡೆ ಇರೋ ಹುಳಾನೇ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಆ ಜಂತು ಹುಳಗಳು ಬಿಡೋದಿಲ್ಲ. ಪ್ಲೀಸ್ ನೀವು ಎವ್ರಿ 6 months ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಹೇಳ್ತಾರೆ ಎಷ್ಟು ml ಹಾಕಬೇಕು ಆ ಒಂದು ಸಿರಪ್ನ, ಇದು ಸಪ್ಲಿಮೆಂಟ್ನ ಅಂತ ಹೇಳ್ತಾರೆ. ಅದನ್ನ ನೀವು ಫಾಲೋ ಮಾಡಿ ಎವ್ರಿ 6 months. ಇವಾಗ ಅದಿತಿಗೆ 2 years ಕೊಡಿಸಿದ್ವಿ, ಇವಾಗ 2.5 ಅಲ್ವಾ ಅದಿತಿಗೆ. ಸೊ ಅದಕ್ಕೋಸ್ಕರ ಈಗ ಕೊಡಿಸ್ತಾ ಇದ್ದೀವಿ. ಎಸ್, ಅದಿತಿ ರಿಲೇಟೆಡ್ ಅಷ್ಟೇನೆ. ಸೊ ಲಿಟಲ್ ಎಗೆ ಆ್ಯಕ್ಚುಲಿ 6 weeks ಕೊಡಿಸ್ಬೇಕಿತ್ತು. ಇವಾಗ 55 days ಲಿಟಲ್ ಎ ಇಸ್ ಫಾರ್ ಟುಡೇ. ಸೊ ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲ, ಲಾಸ್ಟ್ ಗುರುವಾರ ಹೋಗಬೇಕಿತ್ತು. ಸೊ ಲಾಸ್ಟ್ ಗುರುವಾರ ಹೋಗಬೇಕಿತ್ತು ನಾವು. ನಾನು ಕ್ರೂವಿಗೆ ಏನೋ ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರೆ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಇನ್ನೊಂದಿನ ಫೋನ್ ಮಾಡಿದಾಗ ನಾವು ಹೋಗಬೇಕು ಅಂತ ಅಂದ್ಕೊಂಡು ಫೋನ್ ಮಾಡಿದ್ವಿ ಲಾಸ್ಟ್ ವೀಕು. ಅವಾಗ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು. ಸೊ ಓಕೆ ಮಂಡೇ, ಇವತ್ತು ಮಂಡೇ ಅಲ್ವಾ. ಸೊ ಇವತ್ತು ಮಂಡೇ ಮತ್ತು ಥರ್ಸ್ಡೇ ನಾವು ಹೋಗೋ ಹಾಸ್ಪಿಟಲಲ್ಲಿ ಇದು ಕೊಡೋದು ವ್ಯಾಕ್ಸಿನು. ಸೊ ಅದಕ್ಕೋಸ್ಕರ ಅಲ್ಲೇ ನಾವು ಕೊಡಿಸ್ತಾ ಇರೋದು. ವ್ಯಾಕ್ಸಿನ್ ಎಲ್ಲ ಚೆನ್ನಾಗಾಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ತೊಡೆಗೆ ಒಂದು ಕೈಗಿರುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ ಒಂದು ಲೆಫ್ಟ್ ಹ್ಯಾಂಡ್ಗೆ ರೈಟ್ ಹ್ಯಾಂಡ್ಗೆ ಅನಿಸುತ್ತೆ. ಒಂದು ರೈಟ್ ಹ್ಯಾಂಡ್ಗೆ, ಒಂದು ರೈಟ್ ತೊಡೆಗೆ, ಒಂದು ಲೆಫ್ಟ್ ತೊಡೆಗೆ ಹತ್ತಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ಅದಿತಿ ಮತ್ತು ಲಿಟಲೇ ಇಬ್ರು ಅಷ್ಟೇ. ಅವರು ಅದಿತಿನೂ ಹಂಗೆ ಮಾಡ್ತಿದ್ರು, ಲಿಟಲೇನು ಒಂದು ಕೊಟ್ಟಾಗ ಕುಯ್ ಅಂತ ಆಡ್ತಾರ, ಸದ್ದೇ ಇರಲ್ಲ. ಶಿಲ್ ಬಿ ಫೈನ್ ಒಂಥರ ನಿಜ. ವ್ಯಾಕ್ಸಿನ್ ಕೊಡುವಾಗ ಮಕ್ಕಳನ್ನ ಅದಿತಿ ಅಂತೂ ಫುಲ್ಲು ಕ್ಯೂರಿಯಸ್ಸು, ಏನು ಮಾಡ್ತಿದ್ದಾರೆ ಮಮ್ಮ, ಏನು ಮಾಡ್ತಿದ್ದಾರೆ ಬಿಡಾಡ ಅಂತ ಫುಲ್ಲು. ವ್ಯಾಕ್ಸಿನ್ ಎಲ್ಲ ಕೊಟ್ಟರು. ವೆಯ್ಟ್ ಎಷ್ಟಾಗಿದ್ದಾರೆ ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲಿ ವೆಯ್ಟ್ ಮಷೀನ್ ಇಟ್ಕೊಂಡಿದ್ದೀವಿ ನಾವು. ಅಂತಂದರೆ ನಾವು ಲಿಟಲ್ ಹೇಗೆ ಅಂತ ತೊಗೊಳ್ಳಿಲ್ಲ. ಕ್ರುವಿ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಅವರು ಮೆಜರ್ಮೆಂಟ್ಸಲ್ಲಿ ರೆಸಿಪೀಸ್ನ ಮಾಡ್ತಾರೆ, ಇಷ್ಟು ಗ್ರಾಮು ಅಂತ ಆ ರೀತಿ ಮೆಜರ್ಮೆಂಟ್ಸಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಕಮರ್ಷಿಯಲ್ಸ್ದು ಒಂದು ಇದನ್ನು ತಂದಿಟ್ಕೊಂಡಿದ್ದೀವಿ, ಏನು ವೇಯಿಂಗ್ ಮೆಷಿನ್, ಓಕೆನಾ. ಸೊ ಎನಿವೆ ಅದು ಇತ್ತಲ್ಲ ಅಂತ ಅಂದ್ಬಿಟ್ಟು ಎವ್ರಿ ವೀಕ್ ನಾನು ಲಿಟಲ್ ಇದು ಟ್ರ್ಯಾಕ್ ಮಾಡ್ತಿದ್ದೆ ವೆಯ್ಟ್ ಗೇನ್ಗೆ. ಚೆನ್ನಾಗಿ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ದಾರೆ. ನಾವು ಶೇಸ್ 3.3 ಇದ್ದಾರೆ, ಓಕೆನಾ. ಡಾಕ್ಟರು ಹೇಳಿದ್ರು, ನಾನು ಕೇಳಿದೆ ಡಾಕ್ಟರ್ 30 grams per day ಅಂತ ಹೇಳಿದ್ರು, ಕಡಿಮೆನೇ ಆಯ್ತಲ್ವಾ ಅಂತಂದಕ್ಕೆ. ಇಲ್ಲ ಇಟ್ಸ್ ಫೈನ್, ಮಕ್ಕಳು ಇಷ್ಟೇ ಆಗೋದು, 3.3 ಇದ್ದಾರೆ ಅಂತಂದರೆ ಇಟ್ಸ್ ಫೈನ್. ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿ ಆಗ್ತಾರೆ, ಡೋಂಟ್ ವರಿ. ಆ್ಯಕ್ಚುಲಿ ಲಾಸ್ಟ್ ವೀಕು ಚೆಕ್ ಮಾಡಿದಾಗ 2.9 ಅಂದರೆ ಎವ್ರಿ ವೀಕ್ ಚೆನ್ನಾಗಿ ಗ್ರೋತ್ ಆಗಿದ್ದಾರೆ. ಹುಟ್ಟಿದಾಗ ಎಷ್ಟಿದ್ರು 1 kg 960 ಗ್ರಾಮ್ ಇದ್ರಲ್ವಾ. ಸೊ ಡಿಸ್ಚಾರ್ಜ್ ಮಾಡಿಸುವಾಗ 1 kg 895 ಗ್ರಾಮ್ ಆಗಿದ್ರು ಡಿಸ್ಚಾರ್ಜ್ ಮಾಡೋ ದಿನ. ಸೊ ಡಿಸ್ಚಾರ್ಜ್ ಮಾಡೋದಿನ ಅಲ್ಲ, 23ನೇ ತಾರೀಕು ಫಸ್ಟ್ ವ್ಯಾಕ್ಸಿನ್ ಕೊಟ್ಟಿದ್ದ ದಿನ, BCG ಕೊಟ್ಟಿದ್ದಲ್ಲ, ಆವಾಗ 1 kg 895 ಗ್ರಾಮ್ ಇದ್ರು. ಅದಾದಮೇಲೆ ಡಿಸ್ಚಾರ್ಜ್ ಮಾಡೋದಿನ 1 kg 800 ಗ್ರಾಮ್ ಆದರು, ಓಕೆನಾ. ಸೊ ಇವಾಗ ಇಷ್ಟ ಆಗಿದ್ದಾರೆ. ಸೊ ಈ ರೀತಿ, ಸೊ ಎವ್ರಿ ವೀಕ್ಗೆ ಅವರ ಒಂದು ವೆಯ್ಟ್ ಗೇನ್ ಈ ರೀತಿ ಆಗ್ತಾ ಇದೆ. ಸೊ ಹ್ಯಾಪಿ, ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಹೆಲ್ದಿ, ಆ್ಯಕ್ಟಿವ್ ಆ್ಯಂಡ್ ಆಲ್ಸೋ ಹ್ಯಾಪಿ ಚೈಲ್ಡ್ ಅಂತ ಹೇಳ್ಬೋದು. ಸ್ಮೈಲ್ ಅಂತ ಹೇಳಿದ ತಕ್ಷಣ ಕ್ಯೂಟಾಗಿ ಸ್ಮೈಲ್ ಮಾಡ್ತಾರೆ.
ಏನು ತೊಂದರೆ ಇಲ್ಲ ಅಂತಲೂ ಹೇಳಿದ್ರು. 60% ಅಷ್ಟು ಲಿಟಲ್ ಎಗೆ ಕತ್ತು ನಿಂತಿದೆ ಅಂತ ಹೇಳಿದ್ರು ಡಾಕ್ಟ್ರು. ಟಮಿ ಟೈಮ್ ಜಾಸ್ತಿ ಕೊಡ್ತಿದ್ದೀನಿ. ಆ್ಯಕ್ಚುಲಿ ಡಾಕ್ಟರ್ ಟಮಿ ಟೈಮ್ ನಾನು ಸುಮ್ಮನೆ ಏನು ಗೊತ್ತಾ, ನಮಗೆಲ್ಲ ಗೊತ್ತಿದ್ರು ನಾವೇನು ಗೊತ್ತಿಲ್ಲದೆ ಇರೋ ಥರ ಡಾಕ್ಟರ್ ಹತ್ರ ಇರಬೇಕು. ಯಾಕಂತಂದರೆ ಅವ್ರಿಗೆ ಎಷ್ಟು ಅಂದರೆ ಎಲ್ಲ ಗೊತ್ತಿದೆ ಅಂತ ನಾವೇ ತೋರಿಸ್ಕೊಡೋದಕ್ಕಿಂತ ಅವ್ರು ಹೇಳುವಂತಹ ಸಜೆಷನ್ಸು ಅದೆಲ್ಲ ತೊಗೊಳ್ಬೇಕಾಗುತ್ತೆ ಅಲ್ವಾ. ಸೊ ಡಾಕ್ಟರ್ ಟಮ್ಮಿ ಟೈಮ್ ಕೊಡ್ಬೋದಾ ಅಂತ ನಾನು ಕೇಳಿದೆ. ಸೊ ಡಾಕ್ಟರ್ ಸೈಡ್ ಮಗು ಲೋ ಬರ್ತ್ ವೆಯ್ಟ್ ಬೇಬಿ ಅಲ್ವಾ, ಸೊ ಶಕ್ತಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಕಡಿಮೆ ಇರಬಹುದು ಶಕ್ತಿ, ಸೊ ಕೊಡಬೇಡಿ ಅಂತ ಹೇಳಿದ್ರು. ಐ ವಾಸ್ ಲೈಕ್ ನಾನು ಹಾಸ್ಪಿಟಲಿಂದ ಬಂದಮೇಲೆ ನಾನು ಕೊಡ್ತಾ ಇದ್ದೀನಿ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಅವ್ರ ಹತ್ರ ಏನು ಹೇಳಿಲ್ಲ ಈ ರೀತಿ. ಅಂದರೆ ಅವ್ರಿಗೂ ಅನಿಸುತ್ತೆ ಅಲ್ವಾ, ನಾವೇನು ಹೇಳಿದ್ರು ಇವ್ರು ಫಾಲೋನೇ ಮಾಡಲ್ಲ, ಮತ್ತು ನಾವು ಯಾಕೆ ಹಾಗೆ ಹೀಗೆ ಅಂತೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ. ಆ್ಯಂಡ್ ಲಿಟಲ್ ಏದು ಕಂಪ್ಲೀಟ್ ಒಂದು ಏನು ವೆಯ್ಟ್ ಚಾರ್ಟ್ದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಇದೆ. ಯಾವ ವೀಕಲ್ಲಿ ಎಷ್ಟೆಷ್ಟು ವೆಯ್ಟ್ ಗೇನ್ ಆದರು. ಆ್ಯಂಡ್ ಮೋರ್ ಏನು ಅಂತಂದರೆ ಈಗ ಏನೋ ಹಾಸ್ಪಿಟಲಲ್ಲಿದ್ದಾಗ ಆಬ್ವಿಯಸ್ಲಿ 1 kg 960 ಗ್ರಾಮು. ಆ್ಯಂಡ್ ಏನೇನು ಚಾಲೆಂಜಸ್, ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ್ದೀವಿ. ಫಾರ್ಮುಲಾ ಮಿಲ್ಕು, ಆಮೇಲೆ ಲಿಟಲ್ NICU ಇಟ್ಟಿದ್ರು, ಆ ಒಂದು ಡೀಟೇಲ್ಸ್ನೆಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ. ಇಟ್ಸ್ ರಿಯಲಿ ಟಫ್ ಟೈಮ್ ಅಂತ ಹೇಳ್ಬೋದು. ತುಂಬ ಸಫರ್ ಮಾಡಿದ್ದೀವಿ ನಾವು ಹಾಸ್ಪಿಟಲಲ್ಲಿ. ಇಟ್ಸ್ ಲೈಕ್ ಏನು ಸಪೋರ್ಟ್ ಇಲ್ಲ ಅನ್ನೋದಕ್ಕಿಂತ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ರಿಯಲಿ ತುಂಬ ಒಂದು ಸಫರ್ ಮಾಡಿದ್ದೀವಿ. ಆ ಒಂದು IUGR ಬೇಬಿದು ಒಂದು ಗ್ರೋತ್ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡಬೇಕು, ಅದನ್ನು ಮಾಡ್ತೀನಿ. ನಾನು ಡಾಕ್ಟರ್ನ ಕೇಳಿದೆ. ಈಗ 2.5 kg ಮಗು ನಾರ್ಮಲ್ ವೆಯ್ಟ್ ಇರುವಂತಹ ಮಕ್ಕಳುಗಳಿಗೆ 5 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಡಬಲ್ ಆಗಬೇಕು ಅಂತ ಹೇಳ್ತಾರೆ. ಈಗ ಲೋ ಬರ್ತ್ ವೆಯ್ಟ್ ಬೇಬೀಸ್ಗೆ ಏನು ಅಂತ ಹೇಳಿದಾಗ ಮೇ ಬಿ ಅವರು 3 ಆಗ್ತಾರೆ ಅಂತಂದರೆ, 3 ಅಂತಂದರೆ ರೂಲ್ ಏನಿಲ್ಲ, ಬಟ್ ಈಗ ಅವ್ರು ಹುಟ್ಟಿದ್ದು 2 kg ಅಂತ ಅಂದ್ಕೊಳ್ಳಿ, 4 kgನೇ ಆಗಬೇಕಾ ಅಂತಂದರೆ 4 kgನೂ ಆಗ್ಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿನೂ ಆಗ್ತಾರೆ. ಸೊ ಆ ರೀತಿ ಅವರ ಒಂದು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟೇ. ಸೊ ಲಿಟಲ್ ಏದು ಮುಗೀತು ಒಂದು ವ್ಯಾಕ್ಸಿನು, ಆ್ಯಂಡ್ ಅದಿತಿದು ಮುಗೀತು. ಆ್ಯಕ್ಚುಲಿ ಇವತ್ತು ನಾವು ನಾನು ಬ್ರೆಸ್ಟ್ ಮಿಲ್ಕ್ ಡೊನೇಟ್ ಮಾಡ್ತಿದ್ದೀನಲ್ಲ, ಸೊ ಅಲ್ಲೂ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಎಲ್ಲ ಕೆಲಸನೂ ಒಂದೇ ದಿನ ಆಗಲ್ಲ, ತುಂಬ ಏನೋ ಹೆಕ್ಟಿಕ್ ಆಗಿಬಿಡುತ್ತೆ, ಕಂಪ್ಲೀಟ್ ದಿನ ಪೂರ್ತಿ ಹೆಕ್ಟಿಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬುಧವಾರ ಹೋಗೋಣ ಅಂತ ಹೇಳಿದ್ರೆ, ಬುಧವಾರ ಇನ್ನೊಂದು ಕೆಲಸ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಮುಗಿಸ್ಕೊಂಡು ಈ ಒಂದು ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಅದನ್ನು ಕೊಟ್ಬಿಟ್ಟು ಅವ್ರ ಹತ್ರ ಪ್ಯಾಕೆಟ್ಸ್ ಎಲ್ಲ ಇಸ್ಕೊಂಡು ಬರಬೇಕು. ಸೊ ಬುಧವಾರಕ್ಕೆ ಹಾಕ್ಕೊಂಡಿದ್ದೀನಿ ಆ ಕೆಲಸನ. ಸೊ ಬುಧವಾರ ಹೋದಾಗ ತುಂಬ ಮೆಸೇಜಸ್ ನನಗೆ ರಿಸೀವ್ ಆಗ್ತಿದೆ ದಟ್ ಹಾಲು ನಾವು ಡೊನೇಷನ್ ಮಾಡ್ತೀವಿ, ಹೇಗೆ ಮಾಡೋದು ಹೇಳಿ, ಎಲ್ಲಿ ಕೊಡೋದು ಹೇಳಿ, ಅದಾದಮೇಲೆ ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಅದನ್ನು ಏನು ಪ್ರಿಸರ್ವ್ ಮಾಡಬೇಕು ಅಂತಂದರೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಏನೇನನ್ನು ನಾನು ಆ್ಯಕ್ಚುಲಿ ಟ್ಯಾಬ್ಲೆಟ್ ಸಹ ತೊಗೊಳ್ತಾ ಇದ್ದೀನಿ, ಯಾವುದು ಟ್ಯಾಬ್ಲೆಟು ಅದನ್ನೆಲ್ಲನೂ ನಾನು ಬುಧವಾರ ಹೋಗಿ ಬರ್ತೀನಿ ಅಲ್ವಾ. ಸೊ ಅದಾದಮೇಲೆ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ವ್ಯಾಕ್ಸಿನಿಗೆ ಹೋಗಿದ್ವಿ. ಆ್ಯಂಡ್ ನೀವು ನೋಡಿದ್ರಿ ಅಲ್ಲ, ನನ್ನ ಫಾಲೋವರ್ಸ್ ಸಹ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ತುಂಬ ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ. ನಾನು ಅದೇ ಹೇಳೋದು, ಏನು ಈಗಿನ ಒಂದು ಇದರಲ್ಲಿ ಪ್ರೀತಿ ಸಂಪಾದಿಸೋದು ತುಂಬ ಮುಖ್ಯ ಆಗುತ್ತೆ. ಏನೇ ಇದ್ರೂ ಏನೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಜನಗಳ ಪ್ರೀತಿ ಇದೆ ಅಲ್ವಾ ನಮಗೆ. ಸೊ ವಿ ಆರ್ ಸೋ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಎಸ್, ವ್ಲಾಗ್ನ ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ಹಣ್ಣೆಲ್ಲ ಬಿಡಿಸ್ದೆ, ಅದಿತಿನ ಕರೆದು. ಅದಿತಿ ಆ್ಯಕ್ಚುಲಿ ದಾಳಿಂಬೆ ಹಣ್ಣು ತಿನ್ನಲ್ಲ, ಅದಿತಿಗೆ ದಾಳಿಂಬೆ ಹಣ್ಣು ಇಷ್ಟ ಆಗಲ್ಲ, ಜ್ಯೂಸ್ ಕುಡಿತಾರೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಈ ರೀತಿಯ ಒಂದು ಮಾಮೂಲಿ ಈ ದಾಳಿಂಬೆ ಬೀಜಗಳಿದೆಯಲ್ಲ, ಅದನ್ನು ಒಂದು ಲೋಟಕ್ಕೆ ಹಾಕ್ಬಿಟ್ಟು ಹ್ಯಾಂಡ್ ಸ್ಕ್ವೀಸ್ ಮಾಡಿಬಿಡ್ತೀನಿ. ಕ್ಲೀನಾಗಿ ಸ್ಕ್ವೀಸ್ ಮಾಡಿ ಆ ಬೀಜನೆಲ್ಲ ನಾನು ತಿಂತೀನಿ, ಹಣ್ಣನ್ನು ರಸನ ಅವ್ರಿಗೆ ಕೊಡ್ತೀನಿ. ಆ್ಯಪಲ್ ಈಸ್ ಅವರ್ ಫೇವ್ರೇಟ್. ಆ್ಯಪಲ್ ಚೆನ್ನಾಗಿ ತಿಂತಾರೆ, 1-2 ಪೀಸ್ ಆದರೂ ತಿಂತಾರೆ ಆ್ಯಪಲ್ ಸಿಪ್ಪೆ ತಿನ್ನೋಕೆ ಇಷ್ಟಪಡಲ್ಲ. ಯಾಕಂತಂದರೆ ನಾನು ಆ್ಯಕ್ಚುಲಿ ಅವ್ರಿಗೆ ಒಂದು 9 ತಿಂಗಳಲ್ಲಿ ಸಿಪ್ಪೆ ಸಿಗಾಕೊಡುತ್ತೆ ಅಂತ ಅಂದ್ಬಿಟ್ಟು ಬರೀ ಸಿಪ್ಪೆ ಬಿಡಿಸ್ಕೊಡ್ತಾ ಇದ್ನ, ಅಂದರೆ ಪೀಲ್ ಮಾಡಿಕೊಡ್ತಾ ಇದ್ದೆ. ಈಗ ಅದೇ ಅಭ್ಯಾಸ ಆಗಿದೆ. ಸೊ ಈಗ ಅದಿತಿನ ಕರೆದ್ಬಿಟ್ಟು ಆ್ಯಪಲ್ಲು ಮತ್ತು ದಾಳಿಂಬೆನ ಇಬ್ಬರು ತಿಂದ್ಬಿಟ್ಟು ಅದಾದಮೇಲೆ ತಿರ್ಗಾ ಲಿಟಲ್ ಎಫ್ಸಿ ಎನಿವೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ವ್ಯಾಕ್ಸಿನ್ ಹಾಕಿಸಿದಾಗ ಒಂದು 3 to 4 days ಮಕ್ಕಳಿಗೆ ಯಾವುದೇ ಸಪ್ಲಿಮೆಂಟ್ಸ್ನ ಕೊಡಬೇಡಿ. ನಿಮ್ಮ ಡಾಕ್ಟರ್ ಹೇಳಿದ್ರು ಆ್ಯಕ್ಚುಲಿ ಕೆಲವು ಡಾಕ್ಟರ್ಗಳು ಹೇಳ್ತಾರೆ, ನಮ್ಮ ಡಾಕ್ಟರ್ ನನಗೆ ಹೇಳಿದರು ಅಂತಂದರೆ ಅದಿತಿಗೆ ನಾನು ಅದೇ ಫಾಲೋ ಮಾಡ್ತಿದ್ದು. ಅಂತಂದರೆ ವ್ಯಾಕ್ಸಿನ್ ಕೊಟ್ಟು 2-3 ದಿನ ಯಾವುದೇ, ಈಗ ವೈಟಮಿನ್ D3 ಹಾಕ್ತೀವಿ, ಆಮೇಲೆ ಬೋನಿಸನ್ ಹಾಕ್ತೀವಿ, ಆಮೇಲೆ ಕ್ಯಾಲ್ಸಿಯಂ ಮ್ಯಾಕ್ಸ್ ಎಲ್ಲ ಹಾಕ್ತೀವಲ್ಲ. ಸೊ 1-2-3 days ಯಾವುದು ಹಾಕೋದ್ಬೇಡ. ಯಾಕಂತಂದರೆ ಬಾಡಿಲಿ ವ್ಯಾಕ್ಸಿನ್ ಅದರ ಕೆಲಸ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಹಾಕಬಾರ್ದು. ದಯವಿಟ್ಟು ನೀವು ಫಾಲೋ ಮಾಡ್ತಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ಇನ್ನೇನು ಲಿಟಲಿಗೆ ಯಾವುದೂ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ, ಟ್ರ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಫೀಡಿಂಗಿಗೆ ಮಾತ್ರ ಒಂದು 3 days 4 days
ಫಾಲೋ ಮಾಡಬೇಕು. ಆ್ಯಂಡ್ ಕಣ್ಣಿಂದು ಇದಾಗ್ತಿದ್ನಲ್ಲ ನಾನು ಡ್ರಾಪ್ಸ್, ಅದನ್ನ ಡಾಕ್ಟರ್ ಹೇಳಿದ್ರು ಆ ಬಾಟಲ್ ಖಾಲಿ ಆದಮೇಲೆ ತಿರ್ಗಾ ತೊಗೊಳಕ್ಕೆ ಹೋಗ್ಬಿಡಿ ಅಷ್ಟೇ, ಅದನ್ನ ಸಾಕು ಅಂತ ಹೇಳಿದ್ರು. ಆ್ಯಂಡ್ ಬೋನಸನ್ನು ಕಂಟಿನ್ಯೂ ಮಾಡಿ 1 ವರ್ಷದವರೆಗೂ ಇದನ್ನ ಕಂಟಿನ್ಯೂ ಮಾಡಿ, ಯಾವುದನ್ನ ವೈಟಮಿನ್ D3 ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಕ್ಯಾಲ್ಸಿಯಂ ವ್ಯಾಕ್ಸಿ 3 ಮಂತ್ಸ್ ಕೊಡಬೇಕು. ಆ್ಯಂಡ್ ಲೇಹ್ಯ ಎಲ್ಲ ಕೊಟ್ಟಿದ್ದಾರಲ್ಲ ಅದನ್ನ ನಾವು 1 ವರ್ಷದವರೆಗೂ ಕೊಡಬೇಕು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಿದ್ದೀನಿ. ನಾನು ಕೃವಿ ಏನು ಡಿಸೈಡ್ ಮಾಡ್ಕೊಂಡ್ವಿ ಅಂತಂದರೆ ಯಾವುದದು ಸ್ವರ್ಣಪ್ರಾಶನ. ಯಪ್ಪ ಎಷ್ಟು ಮರ್ತೋಗ್ತಾ ಇದೀನಿ ಗೊತ್ತಾ, ನಾನು ಎಲ್ಲಿ ಇಟ್ಟಿರ್ತೀನಿ ಅಂತಾನೆ ಗೊತ್ತಾಗಲ್ಲ. ಇಟ್ಟಿದ್ದೀನಿ ಅಷ್ಟು ಮರ್ತೋಗ್ತಿದ್ದೀನಿ. ತುಂಬಾ ಈಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಆಕ್ಚುಲಿ ಒಂದು 6 ಮಂತ್ಸ್ 7 ಮಂತ್ಸ್ ಇಂದ ಜಾಸ್ತಿ ಆಗುತ್ತೆ. ಆ ಒಂದು ಹಾರ್ಮೋನಲ್ ಒಂದು ಏನಂತ ಹೇಳ್ತೀವಿ, ಫಾಗಿ ಬ್ರೈನ್ ಅಂತ ಹೇಳ್ತಾರೆ. ಮಾಮಿ ಬ್ರೈನ್ ಆಫ್ಟರ್ ಡೆಲಿವರಿ ಫಾಗಿ ಬ್ರೈನ್ ಅಂತಾರೆ. ಈಗಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸ್ವರ್ಣಪ್ರಾಶನನ ಲಿಟಲ್ಗೆ ಮತ್ತೆ ಅದಿತಿಗೆ ಹಾಕಿಸ್ಬೇಕಲ್ಲ, ಸೊ ಮನೆಗೇನೆ ತರಿಸ್ಕೊಳ್ಳೋಣ. ನಮ್ಗೊಬ್ರು ಡಾಕ್ಟರ್ ಗೊತ್ತಿದ್ದಾರೆ. ಆ ಡಾಕ್ಟರ್ ಈಗ SDM ಹಾಸ್ಪಿಟಲ್ ಇಲ್ಲ, ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ. ಮುಂಚೆ ಅದಿತಿಗೆ ನಾವು ಕನ್ಸಲ್ಟ್ ಮಾಡ್ತಿದ್ದಂತಹ ಡಾಕ್ಟರ್. ಸೊ ಅವ್ರನ್ನ ಕೇಳಿದಾಗ ಅವರು ನಾವು ಅವ್ರನ್ನ ತುಂಬ ನಂಬ್ತೀವಿ, ಟ್ರಸ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅವರೊಬ್ರು ನಂಬರ್ ಕೊಟ್ಟಿದ್ದಾರೆ. ಸೊ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಬೇಕು. ಅಂದರೆ ಯಾಕಂತಂದರೆ ಈಗ ಆನ್ಲೈನಲ್ಲೆಲ್ಲ ತರಿಸ್ಕೊಳ್ಳೋದು ಎಷ್ಟು ಒಂದು ಏನಂತ ಹೇಳೋದು ನಂಬೋದು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂತಂದರೆ ಅದರಲ್ಲಿ ಚಿನ್ನದ ಭಸ್ಮ ಎಲ್ಲ ಇರುತ್ತೆ, ಕಣ್ಮುಂದೆನೇ ಎಷ್ಟು ಮೋಸಗಳು ನಡೆಯುತ್ತೆ. ಇನ್ನು ಅದರಲ್ಲಿ ಆಬ್ವಿಯಸ್ಲಿ ಕಲಬೆರಕೆ ಇರೋದಿಲ್ವ. ಅದಕ್ಕೋಸ್ಕರ ಯಾರು ಟ್ರಸ್ಟೆಡ್ ಇದ್ದಾರೋ ಅವ್ರ ಹತ್ರ ಮಾಡಿಸ್ಕೊಳ್ಳೋದು ಒಳ್ಳೇದು. ಸೊ ಡಾಕ್ಟರ್ ಹತ್ರ ಒಂದ್ಸಲ ಹೀಗೆ ಮಾತಾಡಿದಾಗ ಅವ್ರು ಹೇಳಿದ್ರು, ಸೊ ಈಗಿನ ಚಿನ್ನದ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಅದ್ರ ಕಾಸ್ಟು. ಸೊ ನೀವು ನಿಮ್ಗೆ ಬೇಕು ಅಂದರೆ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಅವ್ರ ನಂಬರ್ ಎಲ್ಲ ನಮಗೆ ಕಳಿಸಿದ್ದಾರೆ. ಸೊ ವಿಚಾರಿಸಿದ್ವಿ. ಸೊ ನಂಬರ್ ಕಳಿಸಿದ್ದಾರೆ, ಅವ್ರ ಹತ್ರ ಡೈರೆಕ್ಟಾಗಿ ಫೋನ್ ಮಾಡಿ ಮಾತಾಡಬೇಕಾಗುತ್ತೆ. ಅಂದರೆ ಒಂದು 12 ತಿಂಗಳಿಗೆ ತೊಗೊಳೋದಾ ಅಥವಾ 6 ತಿಂಗಳಿಗೆ ತೊಗೊಳೋದಾ, ಅಂದರೆ ಒಂದು 12 ಡೋಸೇಜ್ ತೊಗೊಂಡ್ರೆ ಇಬ್ರಿಗೂ 6 ಮಂತ್ಸ್ಗೆ ಆಗುತ್ತೆ. ಅಂದರೆ ಇವಾಗ ನಮಗೆ ಇಬ್ರು ಮಕ್ಕಳಿದ್ದಾರೆ. ಸೊ ನಾವಿಬ್ರಿಗೆ ಅಂದರೆ ಅವ್ರ ಹತ್ರ ಒಂದು ಪ್ಯಾಕೇಜ್ ಇರುತ್ತೆ ಅಲ್ಲ, 1, 2 ಅಂತ ಅವರು ಕೊಡೋಕ್ಕಾಗಲ್ಲ ಪಾಪ. ಸೊ ಒಂದು 12 ಡೋಸೇಜ್ ತೊಗೊಂಡ್ರೆ ನಮಗೆ 6 ಮಂತ್ಸ್ಗೆ ಆಗುತ್ತೆ. 6 ಮಂತ್ಸ್ ಆದಮೇಲೆ ಇನ್ನೊಂದ್ಸಲ 12 ಡೋಸೇಜ್ ತೊಗೊಂಡ್ರೆ ತಿರ್ಗಾ ಒಂದು 6 ಮಂತ್ಸ್ಗೆ ಆಗುತ್ತೆ. ಸೊ ಆ ರೀತಿ ಇಬ್ರು ಕರ್ಕೊಂಡು ಹೋಗಿ ಹಾಕಿಸ್ಕೊಂಡು ಬರುವಂತಹ ಖರ್ಚನ್ನ ನಾವು ಇದಕ್ಕೇನೆ ಇನ್ವೆಸ್ಟ್ ಮಾಡೋಣ ಅಂತ ನಾವೊಂದು ಜಸ್ಟ್ ಕೃವಿ ಥಾಟ್ ಇದು ಆಗಿತ್ತು. ಸೊ ನನಗೆ ಹೇಳಿದ್ರು ಓಕೆ ಐ ಸೆಡ್. ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ಎಷ್ಟು ಪ್ರೈಸು ಏನೇನು ಅಂತ ಎಲ್ಲ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ನಾನು ಬೇರೆ ಬ್ರ್ಯಾಂಡ್ಗಳೆಲ್ಲ ಬರುತ್ತೆ ಅಲ್ಲ, ಸೊ ಅದನ್ನ ತಂದು ನಾನು ಮನೇಲಿ ಇದುವರೆಗೂ ನಾನು ಟ್ರೈ ಮಾಡಿಲ್ಲ, ಹೋಗಿ ಅಲ್ಲೇನೆ ಹಾಕಿಸ್ತಾ ಇದ್ದೀನಿ. ಇಟ್ ವರ್ಕ್ಡ್ ಲೈಕ್ ಅ ಮ್ಯಾಜಿಕ್ ಫಾರ್ ಅದಿತಿ. ಸೊ ಅದಕ್ಕೋಸ್ಕರ ಗೊತ್ತಿರುವಂತಹ ಒಂದು ಟ್ರಸ್ಟೆಡ್ ಪರ್ಸನ್ ಹತ್ರನೇ ನಾವು ಸ್ವರ್ಣಪ್ರಾಶನನ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿರೋದು. ಸೊ ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಅವರ ನಂಬರ್ ಸಹ ಇದ್ರಲ್ಲಿ ನನಗೇನು ಯಾವುದೇನು ಏನಂತ ಹೇಳೋದು ಪ್ರಮೋಷನ್ ಅಂತ ಏನಿಲ್ಲ, ನಾವು ಪರ್ಸ್ನಲ್ ಆಗಿ ಮಾಡಿಸ್ಕೊಳ್ತಾ ಇರೋದನ್ನ ನಿಮಗೆ ಕೇಳ್ತೀನಿ. ನಾನು ಅವ್ರನ್ನ ಕೊಡ್ಬೋದಾ ಬೇರೆ ನನ್ನ ಫಾಲೋವರ್ಸ್ಗೆ ಅಂತ ಕೇಳ್ತೀನಿ. ಇಫ್ ಹಿ ಈಸ್ ಓಕೆ, ದಟ್ ಪರ್ಸನ್ ಈಸ್ ಓಕೆ, ನಾನು ನಿಮಗೆ ಶೇರ್ ಮಾಡ್ತೀನಿ, ನೀವು ಅದನ್ನ ಮಾಡಿಸ್ಕೊಳ್ಬೋದು. ಬಟ್ ಈಗಲೇ ಹೇಳ್ತೀನಿ, ಬಟ್ ಪ್ರೈಸ್ ವಿಲ್ ಬಿ ಬಿಟ್ ಕಾಸ್ಟ್ಲಿ. ಈಗ ಬೇರೆ ಕಡೆ ಈಗ ಬೇರೆ ಬ್ರ್ಯಾಂಡ್ಗಳೆಲ್ಲ ಸಿಗುತ್ತೆ ಅಲ್ಲ, ಪ್ರಾಶನನ ಆ ದಿನ ಹಾಕಿ ದಿನಾಗ್ಲೂ ಹಾಕಿ ಅಂತ. ಸೊ ಆ ಒಂದು ಪ್ರೈಸ್ ಅರೌಂಡ್ ಒಂದು 500-600 ಅಷ್ಟು ಇಲ್ಲ ಅನ್ಸುತ್ತೆ. ಕೆಲವು ಬ್ರ್ಯಾಂಡ್ಗಳು ಇನ್ನೂ ಕಡಿಮೆ ಇದೆ. ಸೊ ಬಟ್ ಇವ್ರ ಹತ್ರ ನಾವು ಮಾಡಿಸ್ಕೊಡೋದು ಬಿಟ್ ಕಾಸ್ಟ್ಲಿ ಆಗುತ್ತೆ. ಯಾಕಂತಂದ್ರೆ ಚಿನ್ನದ ಭಸ್ಮ ಹಾಕ್ತಾರೆ ಅದರಲ್ಲಿ ಅಂತಂದ್ರೆ ಈಗ ಚಿನ್ನದ ರೇಟ್ ಎಲ್ಲ ಎಷ್ಟಿದೆ ಅಂತ ನಮಗೆ ಗೊತ್ತೇ ಇದೆ. ಸೊ ಆ ಒಂದು ಬೇಸ್ ಅವ್ರು ಹೇಳಿದ್ರು ನನಗೆ, ಡಾಕ್ಟರ್ ಒಂದು ಅಪ್ರಾಕ್ಸಿಮೇಟ್ ಅಲ್ಲಿ ಹೇಳಿದ್ರು ಅರೌಂಡ್ ಒಂದು 3 to 4K ಆಗ್ಬೋದು ಮೇಡಮ್ ಅಂತ ಹೇಳಿದ್ದಾರೆ. ಅವ್ರಿಗೂ ಶ್ಯೂರ್ ಇರಲಿಲ್ಲ, ಆಗಬಹುದು. ಸೊ ಆ ಒಂದು ಇದರಲ್ಲಿ ನಾವು ಅಷ್ಟು ಅನ್ಕೊಂಡಿದೀವಿ ಆಗುತ್ತೆ ಅಂತ. ಎವ್ರಿ ಟೈಮ್ ಹೋಗಿ 150 ರೂಪೀಸ್ ಇಬ್ರಿಗೂ ಪೇ ಮಾಡಬೇಕು ಅಂತಂದ್ರೆ 300 ರೂಪೀಸ್ ಆಗುತ್ತೆ. ಸೊ ಹೋಗೋದಕ್ಕೆ ನಮ್ಮ ಟೈಮ್, ಆ್ಯಕ್ಚುಲಿ ಕೃವಿಗೂ ಟೈಮ್ ಇಲ್ಲ. ಸೊ ಮೇನ್ ಇಂಪಾರ್ಟೆಂಟ್ಲಿ ಸೊ ಅಲ್ಲಿ ಹೋಗಿ ಹಾಕಿಸ್ಕೊಂಡು ಬರೋದು, ಡೀಸೆಲ್ ಖರ್ಚು ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ ಅಂತ ಅವ್ರ ಥಾಟು. ಸೊ ನೋಡಬೇಕಾಗುತ್ತೆ. ಸೊ ನಾನು ನಾವೆಲ್ಲ ಡಿಸೈಡ್ ಆದಮೇಲೆ ತೊಗೊಳ್ತಿದ್ದೀವ ಏನು ಅಂತ ಕ್ಲಾರಿಟಿ ಸಿಕ್ಕಿದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಅದಿತಿನ ಹೋಗಿ ಆಟ ಆಡ್ತಿದ್ದಾರೆ ಆಚೆ, ಅವ್ರನ್ನ ಕರ್ಕೊಂಡು ಬಂದು ನಾನು ಹಣ್ಣನ್ನೆಲ್ಲ ಕೊಡಬೇಕು, ನಾನು ತಿನ್ನಬೇಕು. ಸೊ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಓಪ್ಸು ಲಿಟಲೇ ಏನು ಹಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬಾಯ್.